ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ತುಂಬಾ ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ. ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲಿ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೆಲ್ಲ ವೀಡಿಯೋ ಮಾಡಿದೆ. ಮತ್ತು ಮನೆಯದೆಲ್ಲ ನಮ್ಮದು ಸೆಕೆಂಡ್ ಫ್ಲೋರ್ ಕೆಲಸ ನಡೀತಿದೆ, ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ತುಂಬ ವೀಡಿಯೋ ಎಲ್ಲ ಇದಕ್ಕಿದಂಗೆ ಡಿಲೇಟ್ ಆಗೋಯಿತು. ಅದೊಂದು ಬೇಜಾರಾಯಿತು ನನಗೂ ಕೂಡ. ಯಾಕೋ ಸ್ವಲ್ಪ ನೆನ್ನೆಯಿಂದೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತು ಸ್ವಲ್ಪ ಸುಮಾರಾಗಿದ್ದೀನಿ. ಹಾಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹಾಗಾಗಿ ನಾನು ಶೈಲು ಪಾಪು 3 ಜನ ಕೂಡ ಹೋಗ್ತಾಯಿದ್ವಿ. ಇನ್ನು ಬಿಜ್ಜಿನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವನಿಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿಂದ ಬಂದಮೇಲೆ ಅವನು ಊಟ ಮುಗಿಸ್ಕೊಂಡು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಸೈಕಲಿಂಗ್ ಮಾಡ್ತಾಯಿದ್ದು. ಮತ್ತು ಟ್ಯೂಷನ್ಗೆ ಹೋಗಬೇಕು. ಅವ್ನಿಗೆ 8 ಗಂಟೆವರೆಗೂ ಟ್ಯೂಷನ್ ಇರುತ್ತಲ್ವ. ಹಾಗಾಗಿ ಮತ್ತು ಪರಮ್ ಕೂಡ ನಡೆಯೋದು ಕಲ್ತ್ಬಿಟ್ಟಿದ್ದಾನೆ. ಇವಾಗಂತೂ ಓಡಾಡ್ತಾ ಇರ್ತಾನೆ. ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ಒಬ್ಬರು ಇರಲೇಬೇಕು. ಹೋಗಿ ನಡ್ಕೊಂಡು ಹೋಗಿ ಸೋಫಾ ಮೇಲೆಲ್ಲ ಹತ್ಬಿಡೋದು, ಅಲ್ಲಿಂದ ಕೈ ಬಿಟ್ಬಿಟ್ಟು ಜಿಗಿಯೋದು, ಹಂಗೆಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಹಾಗಾಗಿ ಅವ್ನು ನೋಡ್ಕೊಳಕ್ಕೆ ಒಬ್ಬರದ್ದು ಬೇಕೇ ಬೇಕು ಮನೇಲಿ. ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಪರು ಬರ್ತೀಯ? ನೀನು ಬರ್ತೀಯಾ? ಹಾಂ, ಬರಲ್ವಾ? ಪುಟ ಹಿಂದೆ ಬಾ, ಹಿಂದೆ ಬಾ. ಅವ್ನು ಸರಿಲ್ಲ, ಯಾವಾಗಲೂ ಅಲ್ಲಿ ಹೋಗ್ಬಾರ್ದು. ಸರಿಲ್ಲ ಅವನು. ನಮ್ಮ ಪರಮ್ ಗೌಡ್ರು ಇವಾಗ ವಾಕ್ ಮಾಡೋದೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ನಡ್ಕೊಂಡು ಬರ್ತೀಯ ಈಗ ನನ್ನ ಜೊತೆ? ನೀನು ಬಿಟ್ಟರೆ ಸಾಕು, ಮನೆ ತುಂಬ ಓಡಾಡೋದೇ ಅವ್ನ ಕೆಲಸ. ಒಬ್ಬರದ್ದು ಹಿಡಿಲೇಬೇಕು ಅವನ್ನ. ಬುಕ್ ಮಾಡಿದ್ದೇವೆ, ಕ್ಯಾಬ್ ಬುಕ್ ಮಾಡಿದೆಯಾ? ಕ್ಯಾಬಲ್ಲಿ ಹೋಗೋಣವಾ? ಬಾಯ್ ಮಾಡಿ ಎಲ್ರಿಗೂ ಹಾಯ್ ಹೇಳು. ಎಲ್ರಿಗೂ ಹಾಯ್ ಹೇಳು. ಹಾಯ್. ಹಾಂ, ಏನು ಅವನಿಗಂತೇಳು. ಇಲ್ಲಿ ನೋಡಿ, ಇಲ್ಲೇ ಸೈಕಲಿಂಗ್ ಮಾಡ್ತಿದ್ದೆ ನಾನು. ಸರಿ, ಅಲ್ಲೆಲ್ಲ ಹೋಗಿ ಹುಷಾರಾಗಿ ಬಾ. ಹೋಗಿದ್ದು ನೋಡಿ, ಅವ್ನು ಸೈಕಲಿಂಗ್ ಮಾಡ್ತಿದ್ದಾನೆ. ಈಗ ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ಟ್ಯೂಷನ್ ಇದೆ, ಅಲ್ಲಿಗೆ ಹೋಗ್ತಾನೆ. ಏನಪ್ಪ? ನನ್ನ ಬ್ಯಾಗ್, ನನ್ನ ಮಗನ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ತಗೊಬಿಡು. ಏನೋ ಇಲ್ಲ ಅಂದರೆ ಅಲ್ಲಿ ಒಂದು ನೀರು ತಗೊಬಿಡಪ್ಪ. ತಗೋ. ಹುಷಾರು. ಇವಾಗ ಇಲ್ಲೇ ಇನ್ನೂ ಬಂದಿಲ್ಲ. ಕ್ಯಾಬ್ ಬುಕ್ ಮಾಡಿದ್ದೆ, ಬಂದಿಲ್ಲ ಇನ್ನು. ಕಡಿಮೆ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಡ್ತಿದ್ದಾರೆ. ನೋಡೋಣ, ನಾವು ಕೂಡ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ. ನೋಡಿಲ್ಲಿ, ಇದು ನಮ್ಮದು ತಗೊಂಡಿದ್ವಿ ಕಣಪ್ಪ. ಇದು ಎಲ್ಲಿಡೋದು? ಅಲ್ಲಿಡೋದು ಬಿಲ್ಲಿಂಗ್ ಕೌಂಟ್ರಲ್ಲ. ಪೂಜೆ ಆಗಿಬಿಟ್ಟಿರಪ್ಪ, ತಗೊಂಡು ಹೋಗೋಣ. ಇದಾಗಿದೆ ಎರಡು. ನೋಡಿ ಪಾಪ ಇಲ್ಲಿ ನಿಮಗೆ ಓಪನ್ನೇ ಆಗಿಲ್ಲ ನೋಡಿ ಜನ.
ಹ್ಞೂ ಸೇಮ್ ಇದೆಯಲ್ಲ ಎರಡು ಒಂದೇ ಪ್ರೈಸ್ ಚೆನ್ನಾಗಿದೆಯಾ ಇದು ಹಾಂ ನಾವು ಇಲ್ಲಿ ಸ್ಯಾರಿ ತಗೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ. ಸ್ಯಾರಿ ಉತ್ಸವ ಬೈ ನಚಿಕೇತ್ ಕ್ಲಾತಿಂಗ್. ತುಂಬ ಚೆನ್ನಾಗಿದೆ ಸ್ಯಾರಿಗಳಂತೂ, ನನಗಂತೂ ಇಷ್ಟ ಆಯಿತು. ನಾನು 2 ಸ್ಯಾರಿ ತಗೊಂಡಿದ್ದೀನಿ, ನೋಡ್ಬೋದು, ಎಲ್ಲ ತೋರಿಸ್ತೀನಿ ನೋಡಿ. ನಾನು ಮೊದಲು ಇಲ್ಲಿ ಮುಂದೆ ವೀಡಿಯೋ ಮಾಡ್ಕೋಗ್ಲಿಲ್ಲ, ಇವಾಗ ಬಂದು ಮಾಡ್ತಾಯಿದ್ದೀನಿ. ಅಲ್ಲಮ್ಮ ಚೌಲ್ಟ್ರಿ ಮೈಸೂರು. ಬಂದು ಗೋಬಿ ತಿನ್ನೋಣ ಅಂತ ಬಂದ್ವಿ, ಅಮೃತ ಗೋಬಿಗೆ. ಇಲ್ಲೇ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಕೊಟ್ಬಿಡಮ್ಮ ಅದು. तू न संभाले तो हमें कौन संभाले. ಹೆಂಗೆ ಹೂವು? ಅದು ಹಾರ ಹೆಂಗೆ? ಎಷ್ಟು? ಬೇಡ ಬೇಡ ಬೇಡ, ಜಾಸ್ತಿ ಅದು ಹೋಗ್ಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ. ಸಾಕು ಸಾಕು. ತುಳಸಿ ಎಣ್ಣೆ ನಮ್ಗೆ ಸ್ವಲ್ಪ ಕೊಡಿ ಅಷ್ಟೇ, ಮೊಳೆ ಬೇಡ. ಚೆನ್ನಾಗಿದೆ ಅಂತ ತಗೋಗ್ಬಿಟ್ಟೇನೆ, ಗೊತ್ತೆಲ್ಲ ಕೊಡ್ತೀನಿ. ಹಿಂಗಿದೆ, ಇದು ಕೇಳ್ತೀಯಲ್ಲ ಎಷ್ಟೊಂದು ಹೇಳ್ತಾರಲ್ಲಪ್ಪ, ಅದು ಎಲ್ಲ ಬಾಡ್ಕೊಂಡಿದೆ. ಮಂದಿ ಏನು ಇಲ್ಲೇ ತಿಂದ್ಬಿಡೋದ? ಬೆಲ್ಲದ ಕೊಬ್ಬರಿ ಮಿಠಾಯಿ. Yeah.